ಮೋರಲ್ಲೆಸ್ ಇವತ್ತು ಮಾರ್ಕೆಟು ವಾಲಟೈಲ್ ಟು ಸೈಡ್ ವೇಸ್ ಇತ್ತು. ಇದು ನಾವು ನಿನ್ನೆನೇ ಪ್ಲ್ಯಾನ್ ಮಾಡಿದ್ವಿ. ಇಫ್ ಇನ್ ಕೇಸ್ ನೀವು ನಿನ್ನೆ ವೀಡಿಯೋ ನೋಡಿಲ್ಲ ಅಂದರೆ ಪ್ಲೀಸ್ ಒಮ್ಮೆ ಚೆಕ್ಔಟ್ ಮಾಡ್ಕೊಳ್ಳಿ. ನಾನು ಇನ್ ಡೀಟೇಲ್ಸಲ್ಲಿ ಹೇಳಿದ್ದೀನಿ, ಬಯರ್ಸ್ ಹೇಗೆ ಥಿಂಕ್ ಮಾಡ್ತಾರೆ, ಸೆಲರ್ಸ್ ಹೇಗೆ ಥಿಂಕ್ ಮಾಡ್ತಾರೆ, ಅವ್ರದ್ದು ಏನು ಸೈಕಾಲಜಿ ಇರ್ತಾರೆ. ಪ್ಲೀಸ್ ಈ ವಿಡಿಯೋ ಒಮ್ಮೆ ಹೋಗಿ ನೋಡಿ. ಇದರಲ್ಲಿ ನಾನು ಇನ್ ಡೀಟೇಲ್ಸಲ್ಲಿ ಹೇಳಿದ್ದೀನಿ. ನಾನು ವ್ಯೂಸಿಗೋಸ್ಕರ ಹೇಳ್ತಾ ಇಲ್ಲ, ಜಸ್ಟ್ ನೀವು ಒಮ್ಮೆ ನೋಡಿ, ಅದು ಕ್ಲಿಯರಾಗಿ ನೋಡಿ, ಆವಾಗ ನಿಮಗೆ ಅರ್ಥ ಆಗುತ್ತೆ ನಾನು ಯಾವುದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಂತ. ಫೈನ್, 50 ಗ್ಯಾಪ್ ಡೌನ್ ಓಪನ್ ಆಯಿತು. ಅದರ ನಂತರ ಇದು ಪಾಸಿಟಿವ್ ಕ್ಲೋಸಿಂಗ್ ಕೊಟ್ಟಿದೆ ಆ್ಯಂಡ್ ಇದು ಪಾಸಿಟಿವ್ ತಾನೇ ಹೋಲ್ಡ್ ಮಾಡ್ಕೊಂಡಿದೆ. ದಟ್ ಮೀನ್ಸ್ ನಿಫ್ಟಿ ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಉಂಟು, ನಾನು ಕೂಡ ಈ ಬಜೆಟಲ್ಲಿ ನಾಳೆ ದಿನ ಏನು ಬಜೆಟ್ ಆಗ್ತಾರಲ್ಲ ಅದರಿಂದ ನಾನು ಕೂಡ ಸ್ವಲ್ಪ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀನಿ. ನಾನು ಕೂಡ ಏನೋ ಒಂದು ಪಾಸಿಟಿವ್ ನ್ಯೂಸ್ ಕೂಡ ಇಟ್ಕೊಂಡಿದ್ದೀನಿ. ಇಫ್ ಇನ್ ಕೇಸ್ ನಂಗೆ ಸಿಕ್ಕಿದರೆ ನಾನು ಇದಕ್ಕೆ ನಾಳೆ ಫಾಲೋ ಥ್ರೂ ಸಿಕ್ಕೊಡ್ತೀನಿ. ಇಫ್ ಇನ್ ಕೇಸ್ ನನಗೆ ಅದು ಸಿಕ್ಕಿಲ್ಲ, ನಾನು ಎಕ್ಸ್ಪೆಕ್ಟ್ ಏನು ಮಾಡಿದೆ ಅದು ನಂಗೆ ಸಿಕ್ಕಿಲ್ಲ, ನಾನು ಇಲ್ಲಿ ಸೈಡ್ ವೇಸ್ ಹೋಗ್ತೀನಿ, ಇಲ್ಲಾಂದರೆ ದಟ್ ಮೀನ್ಸ್ ತಾನೇ ಹೋಲ್ಡ್ ಮಾಡ್ಕೊಳ್ತೀನಿ, ಇಲ್ಲಾಂದ್ರೆ ಅಲ್ಲಿಂದ ನೆಗೆಟಿವ್ ಆಗ್ತೀನಿ ಅಂತ ನಿಫ್ಟಿ ನಮಗೆ ಇಂಡಿಕೇಟ್ ಮಾಡಿ ಹೇಳ್ತಾ ಉಂಟು. ಫೈನ್, ಸೊ ಈಗ ನಾವು ನಾಳೆ ಹೇಗೆ ಟ್ರೇಡ್ ಮಾಡ್ಬೋದು? ನನ್ನ ಪ್ರಕಾರ ನಾಳೆ ನಾವು 9:15 12 ಗಂಟೆಯವರೆಗೆ ಯಾವ ತನಕ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಮಂಡನೆ ಮಾಡಿರ್ತಾರೆ, ದಟ್ ಮೀನ್ಸ್ ಎಲ್ಲ ಒಂದು ಪೋರ್ಷನ್ ಆಗಿ ಏನು ಇಂಪಾರ್ಟೆಂಟ್ ಅಲ್ಲ ಹೇಳ್ತಾರಲ್ಲ ಅದರ ಅದರ ಮೇಲೆ ಯಾವಾಗ ಅವರು ಸ್ಪೀಚ್ ಮುಗಿಯುತ್ತೆ ಆವಾಗ ಮಾರ್ಕೆಟ್ ಯಾವ ಸೈಡ್ ಮೂಮೆಂಟಮ್ ಕೊಡ್ತಾರೆ. ಫಾರ್ ಎಕ್ಸಾಂಪಲ್, ಈಗ ಅಪ್ ಸೈಡ್ ಮೂಮೆಂಟಮ್ ಕೊಟ್ಟರೆ ಅಪ್ ಸೈಡ್ ಬೈ ಮಾಡೋಣ, ಇಫ್ ಇನ್ ಕೇಸ್ ಡೌನ್ ಸೈಡ್ ಮೂಮೆಂಟಮ್ ಕೊಟ್ಟರೆ ಡೌನ್ ಸೈಡ್ ಸೆಲ್ ಮಾಡೋಣ. ಯಾಕೆ ಗೊತ್ತಾ, ನಾನು ಏನು ಕೂಡ ಅನಾಲಿಸಿಸ್ ಮಾಡ್ತಾಯಿಲ್ಲ, ಬಿಕಾಸ್ ನಾಳೆ ಮಾರ್ಕೆಟಲ್ಲಿ ಎಮೋಷ್ನಲ್ ಜಾಸ್ತಿ ವರ್ಕ್ ಆಗುತ್ತೆ, ಟೆಕ್ನಿಕಲ್ ಲೆಸ್ ವರ್ಕ್ ಆಗುತ್ತೆ. ಬಿಕಾಸ್ ಮಾರ್ಕೆಟಲ್ಲಿ ನಾಳೆ ಏನೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಫಾರ್ ಎಕ್ಸಾಂಪಲ್, ರೈಲ್ವೆ ಸೆಕ್ಟರಿಗೆ ಏನಾದರೂ ಪಾಸಿಟಿವ್ ಕೊಟ್ಟರೆ ಅಂದರೆ ಅಲ್ಲಿ ಸ್ವಲ್ಪ ಬೂಮ್ ಆಗ್ತಾರೆ, ಏನೋ ಫರ್ಟಿಲೈಸರ್ ಸೆಕ್ಟರಲ್ಲಿ ಏನಾದರೂ ಬೂಮ್ ಕೊಟ್ಟರೆ ಅಲ್ಲಿ ಸ್ವಲ್ಪ ಬೂಮ್ ಆಗ್ತಾರೆ, ಬೇರೆ ಒಂದು ಯಾವುದೋ ಒಂದು ಸೆಕ್ಟರಿಗೆ ಪಾಸಿಟಿವ್ ಕೊಟ್ಟರೆ ಅಲ್ಲಿ ಒಂದು ಬೂಮ್ ಆಗ್ತಾರೆ. ಸೊ ಅಲ್ಲಿ ಎಮೋಷ್ನಲ್ ವರ್ಕ್ ಆಗುತ್ತೆ, ಟೆಕ್ನಿಕಲ್ ವರ್ಕ್ ಆಗೋಲ್ಲ. ಸೊ ದಟ್ ನಾಳೆ ನಾನು ಏನು ಕೂಡ ಅನಾಲಿಸಿಸ್ ಮಾಡ್ತಿರಲ್ಲ. ಸೊ ಮಾರ್ಕೆಟ್ ಎಲ್ಲಿ ಓಪನ್ ಆಗ್ತಾರೆ ಅಲ್ಲಿ ನಾನೊಂದು ಹೈನ ಮಾರ್ಕ್ ಮಾಡ್ತೀನಿ, ಲೋನ ಮಾರ್ಕ್ ಮಾಡ್ತೀನಿ, ಅದೇ ರೇಂಜಲ್ಲಿ ಇರ್ತಾರೆ ಮಾರ್ಕೆಟು ಸೈಡ್ ವೇಸ್ ಆಗಿ 12:30 ಯಾವ ತನಕ ಬಜೆಟ್ ಮಂಡನೆ ಮಾಡ್ತಾರೆ ಆವತ್ತು ತನಕ. ಅದು ಆದ್ರ ಮೇಲೆ ಯಾವಾಗ ಮಾರ್ಕೆಟು ಹೈನ ಬ್ರೇಕ್ ಆಗ್ತಾರೆ, ಯಾವಾಗ ಅದು ಮಾರ್ಕೆಟು ಲೋನ ಬ್ರೇಕ್ ಆಗ್ತಾರೆ, ಆವಾಗ ನಾನು ಮನಿ ಮ್ಯಾನೇಜ್ಮೆಂಟ್ ಪ್ರಕಾರ, ನನ್ನ ಪೊಸಿಷನ್ ಸೈಜಿನ ಪ್ರಕಾರ ಇಲ್ಲಿ ನಾನು ಪ್ಲ್ಯಾನ್ ಮಾಡ್ತೀನಿ. ಸೊ ಇದು ನನ್ನ ನಾಳೆ ಅನಾಲಿಸಿಸ್ ಆಗಿರುತ್ತೆ. ಇದರ ನೀವು ನಿಫ್ಟಿಯಲ್ಲಿ ಟ್ರೇಡ್ ಮಾಡಿ, ಬ್ಯಾಂಕ್ ನಿಫ್ಟಿಯಲ್ಲಿ ಟ್ರೇಡ್ ಮಾಡಿ, ಫಿನ್ ನಿಫ್ಟಿಯಲ್ಲಿ ಟ್ರೇಡ್ ಮಾಡಿ, ಅಥವಾ ಸೆನ್ಸೆಕ್ಸಲ್ಲಿ ಟ್ರೇಡ್ ಮಾಡಿ, ಇದು ನನ್ನ ನಾಳೆ ಅನಾಲಿಸಿಸ್ ಆಗಿರುತ್ತೆ. ಯಾಕೆ ನಾನು 9:15 12 ಗಂಟೆವರೆಗೆ ಟ್ರೇಡ್ ಮಾಡಲ್ಲ, ಯಾಕಂದರೆ ಇಲ್ಲಿ ನ್ಯೂಸ್ ಎಲ್ಲ ಬರ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್, ಈಗ ಒಂದು ನಿರ್ಮಲಾ ಸೀತಾರಾಮನ್ ಅವರು ಹೇಳ್ತಾರೆ ಈ ಸೆಕ್ಟರಲ್ಲಿ ನಾನು ಸ್ವಲ್ಪ ಇನ್ವೆಸ್ಟ್ ಮಾಡ್ತೀವಿ, ಈ ಸಲ ಗೌರ್ಮೆಂಟು ಇನ್ವೆಸ್ಟ್ ಮಾಡ್ತಾರೆ, ಅಥವಾ ಈ ಸೆಕ್ಟರಲ್ಲಿ ಲಾಸ್ಟ್ ಟೈಮ್ ಏನು ಇನ್ವೆಸ್ಟ್ ಮಾಡಿದ್ದೀವಲ್ಲ ಅದಕ್ಕಿಂತ ಸ್ವಲ್ಪ ಕಡಿಮೆ ಇನ್ವೆಸ್ಟ್ ಮಾಡ್ತಾರೆ. ಆವಾಗ ಮಾರ್ಕೆಟ್ ಏನಾಗುತ್ತೆ ಅಂದರೆ ವಾಲಟಿಲಿಟಿ ಕ್ರಿಯೇಟ್ ಮಾಡ್ತಾರೆ, ಸ್ವಲ್ಪ ಅಪ್ ಸೈಡ್ ಹೋಗ್ತಾರೆ, ಡೌನ್ ಸೈಡ್ ಬರ್ತಾರೆ, ಅಪ್ ಸೈಡ್ ಹೋಗ್ತಾರೆ, ಡೌನ್ ಸೈಡ್ ಬರ್ತಾರೆ. ದಟ್ ಮೀನ್ಸ್ ಮಾರ್ಕೆಟ್ ಸ್ವಲ್ಪ ಅಲ್ಲಿ ಡ್ಯಾಬಲ್ ಮಾಡ್ತಾರೆ, ಅಂದರೆ ಡ್ಯಾನ್ಸ್ ಮಾಡ್ತಾರೆ. ಯಾವಾಗ ಮಾರ್ಕೆಟು ಆ ರೇಂಜ್ನ ಬ್ರೇಕ್ಔಟ್ ಆಗ್ತಾರೆ, ಆ ರೇಂಜ್ನ ಬ್ರೇಕ್ಔಟ್ ಆಗೋದು ಯಾವಾಗ 12:30 11 ಗಂಟೆ, ಯಾವಾಗ ಅವ್ರದ್ದು ನ್ಯೂಸ್ ಎಲ್ಲ ಆಗಿ ಅವ್ರದ್ದು ಸ್ಪೀಚ್ ಎಲ್ಲ ಆಗ್ತಾರೆ, ಆವಾಗ ಅಲ್ಲಿಂದ ಒಂದು ಮೂಮೆಂಟಮ್ ಬರ್ತಾರೆ. ಆವಾಗ ನಾವು ಅಲ್ಲಿ ಕ್ಯಾಚ್ ಮಾಡಿದರೆ ಒಂದು ಒಳ್ಳೆ ಹಣ ಸಿಗೋ ಚಾನ್ಸಸ್ ಇರ್ತಾರೆ. ಫೈನ್, ಸೊ ಇದು ನಾನು ನಾಳೆ ಅನಾಲಿಸಿಸ್ ಆಗಿರುತ್ತೆ. ನೀವು ಪ್ಲೀಸ್ ನಿಮ್ಮ ಮನಿ ಮ್ಯಾನೇಜ್ಮೆಂಟ್ ಪ್ರಕಾರ ನೀವು ಅನಾಲಿಸಿಸ್ ಮಾಡಿ ಆ್ಯಂಡ್ ಟ್ರೇಡ್ ಮಾಡಿ, ಆ್ಯಂಡ್ ನೀವು ಅಲ್ಲಿ ಒಳ್ಳೆ ಹಣ ಮಾಡೋ ಚಾನ್ಸಸ್ ಇರ್ತಾರೆ. ಫೈನ್, ಸೊ ಫಸ್ಟ್ ಹಾಫಲ್ಲಿ ಏನು ಕೂಡ ಟ್ರೇಡ್ ಮಾಡ್ಲಿಕ್ಕೆ ಹೋಗಬೇಡಿ, ಯಾಕಂದರೆ ತುಂಬ ಡಿಕ್ಕೆ ಆಗ್ತಾರೆ ಆಪ್ಷನ್ಸ್ ಬಯರ್ಸಿಗೆ. ಆಪ್ಷನ್ ಸೆಲರ್ಸ್ ಇದ್ದದು ಫಸ್ಟ್ ಹಾಫು ತುಂಬ ಡಿಕ್ಕೆ ಆಗ್ತಾರೆ. ಯಾಕಂದರೆ ಈಗ ನೀವು ಪ್ರೀಮಿಯಮ್ ನೋಡಿ 218 204 ಈ ಥರ ಪ್ರೀಮಿಯಮ್ ಉಂಟು. ಅದೇ ನೀವು ಲೈಕ್ ಈಗ ನೀವು ಫಿನ್ ನಿಫ್ಟಿ ಈ ಥರದಲ್ಲಿ ನೀವು ಪ್ರೀಮಿಯಮ್ ನೋಡಿದರೆ, ಬಿಕಾಸ್ ಅದು ನಾಳೆ ಎಕ್ಸ್ಪೈರಿ ಆಗ್ತಾರೆ, ಸೊ ಅದ್ರ ನೀವು ಪ್ರೀಮಿಯಮ್ ನೋಡಿ, ಅದು ಎಷ್ಟು ಇರಬೇಕು, 40 ರೂಪಾಯಿ 50 ರೂಪಾಯಿ ಇರಬೇಕು, ಬಟ್ ಅದ್ರ ನೀವು ಪ್ರೀಮಿಯಮ್ ನೋಡಿ. ವೇಟ್ ಅ ಸೆಕೆಂಡ್, ಅದ್ರ ಪ್ರೀಮಿಯಮ್ ನೋಡಿ ನೀವು ಎಷ್ಟು, 200 ರೂಪಾಯಿ ಪ್ರೀಮಿಯಮ್ ಉಂಟು. ಸೊ ಓವರ್ನೈಟ್ ಡಿಕ್ಕೆ ಆದಾಗ ಇದು 170 180 ಸಿಗ್ಬೋದು, ಬಟ್ 200 ರೂಪಾಯಿ ಅಥವಾ 170 ರೂಪಾಯಿ ಏನು ಪ್ರೀಮಿಯಮ್ ಉಂಟಲ್ಲ, ನಾಳೆ ಇದೆಲ್ಲ ಕರಗಿ ನೀರಾಗಿ ಹೋಗುತ್ತೆ. ಸೊ ಅದಕ್ಕೆ ಫಸ್ಟ್ ಹಾಫಲ್ಲಿ ಟ್ರೇಡ್ ಮಾಡೋದು ಬೇಡ, ಆಪ್ಷನ್ ಬಾಯರ್ದು. ಸೆಕೆಂಡ್ ಹಾಫಲ್ಲೇ ಟ್ರೇಡ್ ಮಾಡಿ, ಸ್ಪೆಷಲಿ ಅದು ಬಜೆಟ್ ದಿನ ಆಗುತ್ತೆ. ಸೊ ದಟ್ ನಾನು ಹೇಳ್ತಾ ಇದ್ದೀನಿ, ಸೆಕೆಂಡ್ ಹಾಫಲ್ಲಿ ನೀವು ಟ್ರೇಡ್ ಮಾಡಿ, ಆವಾಗ ಒಂದು ಒಳ್ಳೆ ಮೂಮೆಂಟಮ್ ಸಿಗ್ಬೋದು. ಎಕ್ಸ್ಪೈರಿ ದಿನ ಫಿನ್ ನಿಫ್ಟಿ ಉಂಟು ನಾಳೆ, ನೀವು ಫಿನ್ ನಿಫ್ಟಿಯಲ್ಲಿ ಕೂಡ ಟ್ರೇಡ್ ಮಾಡ್ಬೋದು, ನಿಫ್ಟಿಯಲ್ಲಿ ಕೂಡ ಟ್ರೇಡ್ ಮಾಡ್ಬೋದು. ಫೈನ್, ಸೊ ಇದು ನನ್ನ ನಾಳೆ ಅನಾಲಿಸಿಸ್ ಆಗಿರುತ್ತೆ. ಪ್ಲೀಸ್ ವಿಡಿಯೋ ಚಾನಲ್ ಡೆಫಿನೆಟ್ಲಿ ಲೈಕ್ ಆ್ಯಂಡ್ ಶೇರ್ ಮಾಡಿ. ಹಾಗೆ ನಮ್ಮ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿದೆ ಅಂದರೆ ಪ್ಲೀಸ್ ಡಿಸ್ಕ್ರಿಪ್ಷನಲ್ಲಿರೋ ಲಿಂಕಿಂದ ಜಾಯ್ನ್ ಆಗಿ. ಈ ವಿಡಿಯೋದ ಇಷ್ಟೇ. ಥ್ಯಾಂಕ್ ಯು, ಹ್ಯಾವ್ ಅ ಗುಡ್